ಕರಿಬೇಹುನಗುಂದ ತಾಲೂಕು ವತಿಯಿಂದ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆ ಖಂಡಿಸಿ ಪ್ರತಿಭಟಿಸುವ ಕುರಿತು ರಾಜ್ಯ ಸರ್ಕಾರ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯನ್ನು ಏರಿಕೆ ಮಾಡಿರುವುದರಿಂದ ಹುನಗುಂದ ಹಾಗೂ ಇಳಕಲ್ ಅವಳಿ ತಾಲೂಕುಗಳು ಉಗ್ರವಾಗಿ ಖಂಡಿಸುತ್ತಾ ದೇಶದೆಲ್ಲೆಡೆ ಬೆಲೆ ಏರಿಕೆಯಿಂದ ಬಡ ಜನ ತತ್ತರಿಸಿ ಹೋಗಿದ್ದಾರೆ. ಈಗಾಗಲೇ ಆಹಾರ ಮತ್ತು ದಿನಬಳಕೆ ವಸ್ತುಗಳ ಬೆಲೆ ಅಗ್ಗಕ್ಕೇರಿದೆ. ಅದರ ಜೊತೆಗೆ ಹೇಗೆ ಇಂಧನದ ಬೆಲೆ ಹೆಚ್ಚುತ್ತಾ ಹೋಗುತ್ತೋ ಅದೇ ರೀತಿ ಸಾರಿಗೆ ವೆಚ್ಚವೂ ಕೂಡ ಹೆಚ್ಚಿಗೆ ಆಗುತ್ತಾ ಹೋಗುವುದು. ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆಯಿಂದ ಕೇವಲ ವಾಹನ ಸವಾರಿಗೆ ತೊಂದರೆ ಆಗುವುದಲ್ಲದೆ ರಾಜ್ಯದ ಸರಕು ಮತ್ತು ಆಮದು ರಫ್ತುಗಳ ವ್ಯಾಪಾರದಲ್ಲಿಯೂ ಕೂಡ ಬೆಲೆಗಳು ಜಾಸ್ತಿ ಆಗುವುದರ ಜೊತೆಗೆ ಜನರು ದಿನಬಳಕೆಗೆ ಬಳಸುವಂತಹ ಪ್ರತಿಯೊಂದು ವಸ್ತುಗಳು ಆಹಾರ ಧಾನ್ಯಗಳ ಮೇಲೆಯೂ ಕೂಡ ಬೆಲೆ ಏರಿಕೆ ಹೊರೆ ಬೀಳುತ್ತೆ. ಇದನ್ನ ಅರಿತು ರಾಜ್ಯ ಸರ್ಕಾರ ನಿರ್ಧಾರ ತೆಗೆದುಕೊಳ್ಳಬೇಕಾಗಿತ್ತು ಮತ್ತು ಸರ್ಕಾರದ ತನ್ನ ದಕ್ಷತೆಯನ್ನ ಜನರಿಗೆ ಕೊಡುವ ಸೌಲಭ್ಯದಲ್ಲಿ ಇರಬೇಕೆ ಹೊರತು ಜನರಿಂದ ವಸೂಲಿ ಮಾಡುವ ರೀತಿಯಲ್ಲಿ ದರ್ಪವನ್ನು ತೋರಿಸುವುದಲ್ಲ. ತೆರಿಗೆ ಹೆಸರಲ್ಲಿ ಜನರಿಂದ ತೆರಿಗೆಯನ್ನ ನೀವು ತೆಗೆದುಕೊಳ್ತಾ ಇಲ್ಲ, ಅದರ ಬದಲಾಗಿ ಜನರಿಂದಾನೇ ತೆರಿಗೆಯನ್ನ ಲೂಟಿ ಮಾಡ್ತಾ ಇದ್ದೀರಿ. ಇದು ತೆರಿಗೆ ಏರಿಕೆ ಅಲ್ಲ, ಜನರ ಮೇಲಿನ ಆರ್ಥಿಕ ಹೇರಿಕೆಯನ್ನ ಹಾಕಿದಂತಾಗಿದೆ. ಕರ್ನಾಟಕ ರಾಜ್ಯ ಇತಿಹಾಸದಲ್ಲಿ ಇಂದಿನ ಕಾಂಗ್ರೆಸ್ ಸರ್ಕಾರದಷ್ಟು ಜನವಿರೋಧಿ ಸರ್ಕಾರವನ್ನ ರಾಜ್ಯದ ಜನತೆ ಎಂದೂ ಕಂಡಿಲ್ಲ. ಸುಳ್ಳು ಭರವಸೆಗಳು ಹಾಗೂ ಯೋಜನೆಯನ್ನ ಪೂರೈಸಲಾಗದೆ ರಾಜ್ಯದ ಖಜಾನೆಯನ್ನ ಬರೆದು ಮಾಡಿಕೊಂಡಿರುವ ಈ ಸರ್ಕಾರ ಜನ ಕಲ್ಯಾಣವನ್ನ ಮರೆತು ಭ್ರಷ್ಟಾಚಾರದಲ್ಲಿ ತೊಡಗಿ ರಾಜ್ಯದ ಜನತೆಯನ್ನ ಸಂಕಷ್ಟಕ್ಕೆ ತಳ್ತಾ ಇದೆ. ಪೆಟ್ರೋಲ್ ಡೀಸೆಲ್ ದರ ಆರಂಭಕ್ಕಷ್ಟೇ ಇನ್ನು ರಾಜ್ಯದಲ್ಲಿ ಪ್ರತಿಯೊಂದು ವಸ್ತುಗಳ ಬೆಲೆಗಳು ಕೂಡ ಗಗನಕ್ಕೇರಲಿದ್ದು ಜನಸಾಮಾನ್ಯರು, ಕಾರ್ಮಿಕರು, ಬಡವರು, ರೈತರು ಹಾಗೂ ಮಧ್ಯಮ ವರ್ಗದವರು ಬೆಲೆ ಏರಿಕೆಯ ಚಕ್ರವ್ಯೂಹದಲ್ಲಿ ಸಿಲುಕಿ ನಲುಗುವ ಪರಿಸ್ಥಿತಿ ನಿರ್ಮಾಣ ಮಾಡಿತು. ತಕ್ಷಣ ಈ ನಿರ್ಧಾರ ಹಿಂಪಡೆಯುವಂತೆ ಕರ್ನಾಟಕ ರಕ್ಷಣಾ ವೇದಿಕೆಯು ಆಗ್ರಹಿಸುತ್ತೆ. ಇದೇ ಸಂದರ್ಭದಲ್ಲಿ ಕರವೇ ಜಿಲ್ಲಾಧ್ಯಕ್ಷರು ಆದ ಬಸವರಾಜ ಧರ್ಮಂತಿ, ಇಳಕಲ್ ತಾಲೂಕು ಅಧ್ಯಕ್ಷರು ಆದ ಮಹಂತೇಶ್ ವಂಕಲಕುಂಟಿ, ಹುನಗುಂದ ತಾಲೂಕು ಅಧ್ಯಕ್ಷರು ಆದ ರೋಹಿತ್ ಬಾರ್ಕೇರ, ಇಳಕಲ್ ನಗರ ಘಟಕ ಅಧ್ಯಕ್ಷರು ಆದ ಅಶೋಕ್ ಪೂಜಾರ್ ಹಾಗೂ ಇಳಕಲ್ ಹುನಗುಂದ ತಾಲೂಕಿನ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಇನ್ನಿತರ ವಸ್ತುಗಳ ಮೇಲೆ ಕೂಡ ಸಾರಿಗೆಯ ಒಂದು ಹಿತದೃಷ್ಟಿಯಿಂದ, ಸರಕುಗಳ ಒಂದು ಹಿತದೃಷ್ಟಿಯಿಂದ ರಫ್ತು ಮತ್ತು ಆಮದು ಮಾಡತಕ್ಕಂಥ ಪ್ರತಿಯೊಂದು ವಸ್ತುವಿನ ಮೇಲೆಯೂ ಕೂಡ ಈ ಒಂದು ಇಂಧನ ದರವನ್ನು ಹೆಚ್ಚಿಗೆ ಮಾಡಿದಾಗ ಎಲ್ಲದರಲ್ಲೂ ಕೂಡ ಈ ದರ ಹೆಚ್ಚಿಗೆ ಆಗ್ತದೆ. ಹೀಗಾಗಿ ಈ ದರವನ್ನು ಹೆಚ್ಚಿಗೆ ಮಾಡುವುದಕ್ಕಿಂತ ಮುಂಚೆ ಸರ್ಕಾರ ಬಹಳ ಯೋಚನೆಯನ್ನು ಮಾಡಬೇಕಾಗಿತ್ತು. ತಾವು ಕೊಟ್ಟಂಥ ಭಾಗ್ಯಗಳಿಗೆ ಇವತ್ತು ತಮ್ಮ ಸರ್ಕಾರದ ಖಜಾನೆ ಒಳಗೆ ದುಡ್ಡಿಲ್ಲದಿರೋ ಕಾರಣಕ್ಕೆ ತೆರಿಗೆಯ ರೂಪದಲ್ಲಿ ಡೀಸೆಲ್ ಮತ್ತು ಪೆಟ್ರೋಲ್ನ ಬೆಲೆಯನ್ನು ಏರಿಕೆ ಮಾಡಿ ಇವತ್ತು ಜನರಿಂದ ಹಣವನ್ನು ಲೂಟಿ ಹೊಡ್ತಕ್ಕಂಥ ಕೆಲಸವನ್ನು ಇವತ್ತು ಕಾಂಗ್ರೆಸ್ನ ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಹೀಗಾಗಿ ಆದಷ್ಟು ಬೇಗನೆ ಈ ನಿರ್ಧಾರವನ್ನು ರಾಜ್ಯ ಸರ್ಕಾರ ಒಂದು ತೀರ್ಮಾನ ಮಾಡಿ ನಾವೇನೀಗ ಪೆಟ್ರೋಲ್ ಮತ್ತು ಡೀಸೆಲ್ ಮೇಲೆ ಬೆಲೆಯನ್ನು ಏರಿಕೆ ಮಾಡಿದ್ದಾರೆ ಅದನ್ನು ಆದಷ್ಟು ಬೇಗನೆ ಹಿಂದಕ್ಕೆ ತೆಗೆದುಕೊಳ್ಬೇಕು ಅಂತೇಳಿ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಇವತ್ತು ನಾವು ಇಲ್ಲಿ ಆಗ್ರಹವನ್ನು ಮಾಡ್ತಾ ಇದ್ದೀವಿ. ರಾಜ್ಯ ಸರ್ಕಾರಕ್ಕೆ ರೂಪದಲ್ಲಿ ಜನರಿಂದ ಹಣವನ್ನು ಲೂಟಿ ಮಾಡುತ್ತಿರುವ ರಾಜ್ಯ ಸರ್ಕಾರಕ್ಕೆ ಪೆಟ್ರೋಲ್ ಮತ್ತು ಡೀಸೆಲ್ ದರವನ್ನು ಏರಿಕೆ ಮಾಡಿದ ರಾಜ್ಯ ಸರ್ಕಾರಕ್ಕೆ ಪೆಟ್ರೋಲ್ ಮತ್ತು ಡೀಸೆಲ್ ದರವನ್ನು ಏರಿಕೆ ಮಾಡಿದ ರಾಜ್ಯ ಸರ್ಕಾರಕ್ಕೆ ನಾವು